ಹಾಯ್ ಹಲೋ ಫ್ರೆಂಡ್ಸ್, ಲಾಗ್ ಮಾಡಿ ಭಾಳ ದಿನ ಆಗ್ಯದ. ಅದಕ್ಕೆ ಹೊಸ ಲಾಗ್ ಮಾಡಾಕತ್ತೇವಿ. ಎದ್ರ ಲಾಗಪ್ಪ ಅಂದ್ರೆ ಅದೇ ಹೊಸ ಥರ ತಿನ್ನೋದು, ತಿನ್ನು ಲಾಗ. ಬಂದ್ಬಿಡು, ಹೇಳ್ಬಿಡ್ತೀನಿ ಏನು ತಿನ್ನಕತ್ತ. ನಾವೆಲ್ಲ ನಮ್ಮ ವಿಡಿಯೋದಾಗೆಲ್ಲ ಸಸ್ಪೆನ್ಸ್, ಥ್ರಿಲ್ಲಿಂಗ್ ಎಲ್ಲ ಇರ್ತದ. ಥ್ರಿಲ್ಲರ್ ಸಸ್ಪೆನ್ಸ್ ಏನು ಹೇಳಂಗಿಲ್ಲ, ಅಲ್ಲೇ ಹೋಗಿ ಅದನ್ನ ಮುಂದೆ ತೋರಿಸಿ ಹೇಳ್ತೇವೆ ನಾವು. ಬರ್ತಿಲ್ಲ ನನ್ನ ಅಂಬಾರ ಐತಿಲ್ಲ ಅಲ್ಲಿ ನೋಡಲ್ಲಿ. ಎಲ್ಲಿ ಅಲ್ಲೋ ಎಲ್ಲಿ ಹೊಂಟಿ? ಇಲ್ಲ ಮಹೇಂದ್ರ ತರ್ತೀನಿ. ಅದನಿಲ್ಲ ನಂಗೆ ಹೊಡ್ಸ ಮಗಳು ಇಲ್ಲ ಕೊಡಿ, 200 ರೂಪಾಯಿ ಕೊಟ್ಟು ನಿನಗೆ 15-20 ಲಕ್ಷದ ಮಹೇಂದ್ರ ತಾರಬೇಕಲ್ಲ. ಏ ಸೈಕಲ್ ಹೊಡ್ಯಾಕ ಬರ್ಲಿಂಗ ಬೇರೆ ಗಾಡಿ ತರ್ತೀನಿ ಬಾ. ನೋಡ್ರಿ ಫ್ರೆಂಡ್ಸ್, ಎಂತ ಅಡಿಸಿ ಮಗ ಅದ ನೀವು. ಮಹೇಂದ್ರ ತಾರಬೇಕಂತ ನಿನಗೆ. ಆಗ ಇಲ್ಲಿ ನೋಡ್ರಿ, ಗಿಡಕ್ಕೆ ಮಾಡಾಕತ್ತ ನೋಡಿ ಮಗ. ಬಿಡದ ಕಾಲ ಮಾಡೋದು ಗಿಡಕ್ಕೆ ಮಾಡ. ಏ ಸರಿ ಅವ್ನು ತೂತಾಕ ಗಿಡಕ್ಕೆ. ಏನು ಹಡ್ಸಿ ಮಕ್ಳು ಗಂಟು ಬಿದ್ರಪ್ಪ. ಏ ಮನೆಗೆ ಹೋಗ್ರಲ್ಲೇ ಬಾಯ್, ಗಾಡಿ ತೊಗೊಂಡ್ತೀನಿ ಬಾ. ಹಲೋ ಫ್ರೆಂಡ್ಸ್, ನಾನು ಐಫೋನ್ 17 Pro Max ತೊಗೊಂಡಿನಿ. ಆದ್ರೆ ಕೆಲವೊಂದು ಜನಕ್ಕೆ ನಾನು ಅದು ಫೋಟೋ ಬಿಟ್ಟಿಲ್ಲ, ಅದು ಒಳಗೆ ಏಟ್ ಮಾಡಿ ಅಂತ ಅನ್ಕೊಂಡ್ರ ಅವ್ರ ಮನಸ್ಸಿಗೆ ಬೇಜಾರು ಮಾಡೋನು. ತೋರಿಸ್ತೀನಿ ಬರ್ರಿ ಫೋನ್. ನೋಡ್ರಿ, ಇದು ಐಫೋನ್ 17 Pro Max ಐತೋ ಏನು ಒಳಗೆ ಏಟ್ ಮಾಡಿದೈತೋ ನೀವೇ ಹೇಳ್ರಿ. ನೋಡಿ ವಿಡಿಯೋದ ಕಾಮೆಂಟ್ ಹಾಕ್ರಿ. ಎಷ್ಟು ಜನಕ್ಕೆ ಇದು ಐಫೋನ್ 17 Pro Max ಅನ್ಸದ ಅವ್ರು ಕಾಮೆಂಟ್ ಮಾಡ್ರಿ. ಯಾರಿಗೆ ಅನ್ಸ ಇನ್ನೋರ್ಗು ಇದು ತೋರಿಸಿದ ಮ್ಯಾಗು ಮತ್ತೆ ಅಂದವ್ರಿಗೆ ಈ ಫೋನ್ ಉದಾಹರಣೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ಇವನ್ನೆಲ್ಲ ನೋಡಿಲ್ಲ. ಬಾಗಲಕೋಟೆ ಮಟನ್ ತಿನ್ನಕ್ ಹೋಗಿದ್ವಲ್ಲ. ಫೋನ್ ಬಾಯ್ ಕಾಲ್ಗಾರಲ್ಲ, ಸಾರಿ ಫೋನ್ ಬಾಯ್ ಅವೇನೋ ಅಂತಿರ್ತೇವ್ರಿ ನಾವು. ನಮಗೆ ಇಂಗ್ಲೀಷ್ ಅರ್ಧಂಬರ್ಧ ಬರ್ತದ. ಹಾಯ್ ಅಂದ್ಬಿಡಪ್ಪಿ ಮತ್ತೊಮ್ಮೆ. ಮತ್ತೆ ಹಾಯ್ ಏನಪ್ಪ ಮತ್ತೆ ಹಾಯ್ ಯಾರು ಇಟ್ಟಿ ಅಂತೀರಿ ಮತ್ತೆ. ಬರ್ರಿ, ಇವತ್ತೊಂದು ಸ್ಪೆಷಲ್ ತಿನ್ನಕ್ ಕರ್ಕೊಂಡು ಹೊಂಟೀನಿ. ಏನ್ ಅನ್ನೋದು ಅಲ್ಲೇ ಹೇಳ್ತೀನಿ. ಬರ್ರಿ ನಮ್ಮ ಲಾಗ್ ಜೊತೆ ನಮ್ಮ ಜೊತೆ ಜರ್ನಿ ಮಾಡ್ರಿ. ಚಿಪ್ಸ್ ತಿನ್ಬಾರ್ದಲೆ, ತಿನ್ಬಾರ್ದಲೆ. ತಿಂದ್ರೆ ಹ್ಯಾಂಡ್ ಹಾಕಲ್ವಲೆ. ಯಾಕಂದ್ರೆ ಏನ್ ಹೇಳ್ಬೇಕು, ಚಿಪ್ಸ್ ತಿನ್ಬೇಡ್ರಪ್ಪ, ಆರೋಗ್ಯಕ್ಕೆ ಒಳ್ಳೇದಾರ ಕೇಳೋದು ತಿಂತಾವ ಅಂತಾವು. ಕಮ್ಮಗ ರೊಟ್ಟಿ ಗಿಟ್ಟಿ ತಿಂದ್ರೆ ನಾವು ತಾಕತ್ ಬರ್ತದ, ಹಿಂಗ ಮತ್ ಮುಖದ ಗ್ಲೋ ಬರ್ತದ. ಅದು ಬಿಟ್ಟು ಚಿಪ್ಸ್, ಚಿಂಗಮ್ಮ, ಅಷ್ಟಿಂಗ, ಮೌಂಟೇನ್ ಡ್ಯೂ, ಡರ್ಕಿ ಅದೇನ ಅಂತಾರ ಅಂತದ್ದು ಕುಡಿತಾರೆ ಇವರು. ಕುಡಿದು ಮಾರಿ ತೋಗದೆ ಆಗಿರ್ತದೆ. ಏನ್ ಮಾಡೋದು ಹೇಳಿ. ಚಲೋ ತಿನ್ರಿ, ಚಲೋ ಇರ್ರಿ. ಏನ್ ಬೇಕಾದ ಹೇಳ್ರಿ. ಆಟೋ ಡ್ರೈವರ್ಗಳು, ಕವಿಗಾರರು, ಕವಿತೆಗಳು ಏನ್ ಬರ್ತಾರ ಅಂತೀನಿ. ಅಪ್ಪಿ ನಿಮ್ಗೆ ಹ್ಯಾಂಗ್ ಬರ್ತಾವ ಕವಿತೆಗಳು? ಹುಟ್ಟಿ ಬರ್ತಾವ ಅಪ್ಪಿ. ಮುಚ್ಚು ಅಪ್ಪಿ ಕಾಣೋದು ಸಾರಿ ಅಪ್ಪಿ. ನಿಮ್ಮನ್ನ ನಗಸ್ಲ ನಾನು ಇಬ್ಬರಿಗೆ ಹೊಟ್ಟಿಗೆ ಏನ್ ತಿಂತೀರಿ ನೀವು? ಏನ ಎಗ್ ರೈಸ್? ಯಾವ್ದಾರ ಒಂದ್ ನಾಯಿ ಇಸಿ ತಿನ್ರಿ. ಬರ್ಲ ಇಲ್ಲ ಅಣ್ಣ. ಅಣ್ಣ ನಾವೊಂದು ಹೊಡ್ಲಿ ಅಣ್ಣ. ಹೊಡಿಲ್ಲ ಅಲ್ಲೋ, ಯಾಕೆ ಹೊಡಿದು ಅಣ್ಣ? ನೀನೇ ಹೊಡಿ ಅಂದಲ್ಲ ಅಣ್ಣ. ಡೈಲಾಗ್ ಹೊಡಿ ಅಂದಿಲ್ಲ ನನಗಲ್ಲ. ಇದೇ ಹೊಡಿತೀನಿ ಅಂದಿ ನೋಡ. ನಾ ಡೈಲಾಗ್ ಹೊಡಿತೀನಿ ಅಂದಿಲ್ಲ. ಮುಚ್ಕೊಂಡ್ರು ಏನ್ ಜನ ರೀ, ನಾವು ಡೈಲಾಗ್ ಹೊಡಿತಾನ ಪಾಠದ ಎಂತ ಹೆಡ್ಕಿ ಕೊಟ್ಟ. ಅಣ್ಣ ಇನ್ನೇ ಮಾಡಿಲ್ಲ ಗಾಪಲ್ಲ ಸಮುದ್ರ ಮಾತಾಡ್ದ ನಿಮ್ಗೆ ಗಜ್ ಬೀಳ್ತಾವ. ಮನುಷ್ಯಾಗ ನೀವ್ ಎಲ್ಲಿ ಬೇಕಾದ್ರೆ ಹೊಡ್ರಿ, ಅಡಿಕೆ ಹೊಡೆದ ನಾವು ಮಣ್ಗಳು ಸಿಟ್ಟು ಬರ್ತದ. ಅವ್ನು ಹೊರದಕ್ಕೆ ಸರಸ ಇದು ಸಿಟ್ಟು ಬರ್ತದ. ಹಂಗಚ್ಚ ಕೊಡಂಗಿಲ್ಲ. ಸಿಂಹ ಮೂತ್ರ ವಿಸರ್ಜನೆ ಮಾಡಾಕತ್ತದ. ಅಣ್ಣ ಒಂದು ಹಾಡ ಆಡ್ಲಿ ಅಣ್ಣ. ಬೇಡ ಬರ ಮತ್ತೆ ಹಿಡಿಬೇಕು. ಹಾಡ ಆಡ್ತೀನಿ. ಹಾಡ್ತೀಯ? ಅಣ್ಣ 3 3 6 ಮೂಲಂಗಿ ಸಾರು, ಚಪ್ಪಲ್ ಹಾಕೊಂಡ್ ಜಾರು, ನಿನ್ನ ಮಾಡಿದವ್ರು ಯಾರು? ಏನೂ ಇಲ್ಲ ಅಣ್ಣ. ಏನ ಅಂದಿ? ಒಂದ್ ಏನು ಅಂದಿಲ್ಲ ಅಣ್ಣ. ಏನಂದಿಲ್ಲ ನಿಮ್ ಲವರ್ ಯಾರು ಅಂದೆ ಅಣ್ಣ? ಯಾರ ಅಂದೆ? ಹಾ ಅಣ್ಣ. ನಮಗೆ ಯಾರು ಲವರಪ್ಪ? ಐ ಆಮ್ ಸಿಂಗಲ್ ಬಾಯ್. ನಾವೊಂದು ಹಾಡ್ಲಿ. ಹಾಡಪ್ಪಿ. ಡುಮ್ಮಾ ಡುಮ್ಮಿ ಡೂಪ್ಲಿಕೇಟ್ ಗಾಡಿ ನಂಬರ್ 28 ಅಡ್ಡು ಬಂದು ಖರೆ ಹೇಳಿ, ನನಗೆ ಹಂಗ್ಸಾಕತ್ತಿಲ್ಲ. ಇಲ್ಲ ಅಣ್ಣ, ನನಗೆ ಹಂಗ್ಸಾಕತ್ತಿಲ್ಲ. ನನಗೆ ಹಾಡತ್ತಿಲ್ಲ. ಇಲ್ಲ ಅಣ್ಣ, ಇಲ್ಲ. ನೀನ್ ಸಾಮಾನು ನೋಡ್ಕೊಂಡು ನೋಣ. ಇಲ್ಲ ನಿನಗೆ ಯಾಕೆ ಹಂಗಿಸ್ಲಿ ಅಣ್ಣ? ಅಪ್ಪಿ ನೀ ಏನ್ ಹಾಡು? ಆಕಡೆ ಗಿಡಕ್ ಮಾಡಾತಿದ್ಯಲ್ಲ, ನೀ ಏನ್ ಹಾಡು? ಬರಂಗಿಲ್ಲ ಅನ್ಬೇಡ ಮರೆ. ಗಿಡಕ್ಕೇನು ಮಾಡತ್ತಿದ್ದಿಲ್ರಿ, ನಾವು ವಿಡಿಯೋ ಮಾಡತ್ತಿದ್ನಲ್ಲ, ವಿಡಿಯೋದಾಗ ಕಾಣ್ತೀನಿ ಅಂತಂದ್ರೆ ಗಿಡಕ್ಕೆ ಹಗ್ ಮಾಡಿದ್ದೇನೆ. ಗಿಡಗಳು ಅಂದ್ರೆ ಇದು ವೃಕ್ಷಗಳು ಅಂದ್ರೆ ಬಾಳ ಇಷ್ಟ ಅವನಿಗೆ. ಬಾಳ ಪ್ರೀತಿ ಮಾಡ್ತಾನ್ರಿ, ಅದಕ್ಕೆ ಹಾಗೆ ಹಗ್ ಮಾಡಿದಾರೆ. ಅದಕ್ಕೆ ಸ್ವಲ್ಪ ತರ್ಬಸೋಣ ಇಲ್ಲಿ. ಯಾಕ
ಕೊಪ್ಪಿ ಇಲ್ಲಿ ಗಿಡ ಕಾಣತೈತ್ ನಾ ಅದಕ್ಕ ಸ್ವಲ್ಪ ಮಾಡಿ ಬರ್ತೀನಿ ನಾ ಏರೋಲೆ ಹಗ್ಗೋಣ ಸಿಕ್ ಗಿಡಕ್ ಮಾಡ್ಕೊತ ಹಗ್ಗ ಅಲ್ಲ ಅಮರ ಒಯ್ದು ಅದು ನಿಂದು ಹೊಡೆದ ನೋಡಿ ತುಟಿ ಹಚ್ಕೋಬೇಕೇನ್ರ ವಾಸ್ಲಿ ಸಿಗ್ತದ ವಾಸ್ಲಿನೇ ಏನ್ರಿ ಎಂತೆಂದ ಜನ ವೈನ್ ಕೇಸಿ ಈಗಿನ ಜನ್ರೇಷನ್ ಭಾಳ ಹಾಳಾಗ್ಯದಪ್ಪ ಗಿಡಕ್ಕೆ ಪ್ರೀತಿ ಮಾಡ್ತಾನತ್ತವ ಈಗ ಮನುಷ್ಯರಿಗೆ ಹಗ್ಗ ಮಾಡಿದ್ರೆ ಅವ ಗಿಡಕ್ಕೆ ಹೋಗಿ ಹಗ್ಗ ಮಾಡ್ತಾನತ್ತ ಅಂದ್ರು ಭಾಳ ನೈಸರ್ಗಿಕ ಮ್ಯಾಗ ಭಾಳ ಆಸೆ ಪ್ರೀತಿ ಐತೆ ಸುಮ್ಮನೆ ಯಾಕೆ ತಪ್ಪು ತಿಳ್ಕೊಳ್ಳೋದು ಯಾಣ ತರ ಬೋಣ ಯಾಕೋ ಏ ತರ ಬೋಣ ಅರ್ಜೆಂಟ್ ಯಾಕಲೆ ಏ ತರ ಬೋಣ ಏನು ಮಾಡ್ಕೊಂತಾರ ಅವ್ನು ತಿನ್ನಾಕ ಹೋಗೋ ಮುಂದೆ ಅಂತ ಅರ್ಸೆ ಮಕ್ಕಳು ಹೇಳಾಕ ಒಂದಾಕ ಉಚ್ಚಿಗೆ ಹೋಯಾಕ ಬಾಳ ಇವ್ರದು ಅಲ್ಲಿ ಹೊಂಟೇವಲ್ಲ ಎಲ್ಲ ಖಾಲಿ ಮಾಡ್ಕಿಸಿ ಬರ ಮಗ ಶಿಸ್ತು ಹೊಡ್ಯಾವ ಅಲ್ಲಿ ಆಯ್ತಪ್ಪಿ ನೀ ಆರಾಮ್ ಶಿಸ್ತು ಕೂತು ತೊಳ್ಕೊಂಬ ನಾ ಹೋಗಿರ್ತೇವೆ ಏ ತಡಿ ಹೋಣ ನಿಂದ್ರು ಅಣ್ಣ ಒಂದ್ ಸ್ವಲ್ಪ ತುಟಿಗಿ ಒಂದ್ ಸ್ವಲ್ಪ ಹಂಗೆ ಮೂಗಿಗಿ ಒಂದ್ ಸ್ವಲ್ಪ ಗಲ್ಲಕ್ಕ ಹನಿಗಿ ಮತ್ ಕಿವಿಗಿ ಒಂದ್ ಸ್ವಲ್ಪ ಕೈಗಿ ಕಾಲ್ಗಿ ವ್ಯಾಸ್ಲಿನ್ ಹಚ್ಕೋರಿ ತಂಡಿ ಭಾಳ ಐತಿ ಹೊಡೆದಿತ್ ಮತ್ ಸ್ಕಿನ್ ರೀ ತಂಡಿ ಬಂದಿರಲ್ಲ ಚಳಿಗಿ ಗಾಳಿಗಿ ಥಂಡಿಗಿ ಮುಖ ಈಗ ತುಟಿ ಎಲ್ಲ ಹೊಡಿತಾವಲ್ಲ ಅದಕ್ಕೆ ವ್ಯಾಸ್ಲಿನ್ ಹಚ್ಕೋರಿ ತಂಡಿ ಭಾಳ ಐತಿ ಅದಕ್ಕೆ ನೋಡ್ರಗ ಪಾಪಿ ಹುಡ್ಕೊಂಡ್ ನೋಡ್ರಗ ಅದೇ ಚೀಪ್ ಬೇಡ ಒಲೆ ನಾಯಿದು ಇದು ಆಗ್ಯದ ಸರಿ ನೋಡ್ರಿ ಪಾಪ ಸ್ವಲ್ಪ ತಂಡಿ ಭಾಳ ಐತಿ ಹಚ್ಕೋರಿ ನೀವು ವ್ಯಾಸ್ಲಿನ್ ಹಚ್ಕೋರಿ ಎಲ್ಲ ಹಚ್ಕೋರಿ ನಾ ಹೇಳಿದ್ನಲ್ರಿ ಆ ಲೊಕೇಶನ್ ಇಲ್ಲೇ ಬಂದ್ವಿ ಆ ಲೊಕೇಶನ್ ನಾವು ಬಂದು ತಲುಪಿದ್ವಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತ ಹಂಗೆ ಭಾಳ ಹಸು ಆಗ್ಯದ ಅದೇ ಹಸಾಗ್ಯದಿಲ್ಲ ಹಿಂಗ ಹಾನ್ರಿ ಯಾವ ಹಾನ್ರಿ ಅದಾವ ಏನಪ್ಪಿ ಹಸಾಗ್ಯದಿಲ್ಲ ಬರ್ರಿ ಹೊಟ್ಟೆಗಿ ನಾವ್ ಎದಕ್ ಬಂದೇವಂದ್ರ ಬಿರಿಯಾನಿ ತಿನ್ನಕ್ ಬಂದೇವ್ರಿ ಬಿರಿಯಾನಿ ಬರ್ರಿ ಬಡ್ಡಿ ಮಗನೇ ಈ ಬೇಜಾರಿ ಕಾರಣ ಏನು ಗೊತ್ತೇನ್ರಿ ನೀವೇ ನೋಡ್ರಿ ನಾ ಬಾಯಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಷ್ಟು ಆಸೆಯಿಂದ ಬಂದಿವ್ರಿ ಅಂಗಡಿನೇ ಮುಚ್ಚಿಬಿಟ್ಟು ಪಾಪ ಹುಡುಗರಿಗೆಲ್ಲ ಆಸೆ ತುಂಬಿಸಿ ಕರ್ಕೊಂಡ್ ಬಂದಿದ್ದೆ ಆ ಪಾಪ ಹುಡುಗನ ಮಾರಿ ಊಟ ಮಾಡಿ 2 ದಿನ ಆಯ್ತು ಯಾರಿಗೆ ಗೊತ್ತು ನೀನೇ ಅಪ್ಪಿ ನೀನೇ ಊಟ ಮಾಡಿ 2 ದಿನ ಆಯ್ತು ಮತ್ತು 3 ತಿಂಗಳು ಆಗಿರ್ಬೇಕು ಅನ್ಸುತ್ತೆ ಹೌದಿಲ್ಲ ನೋಡ್ರಿ ಪಾಪ ಚಿಕನ್ ಬಿರಿಯಾನಿ ಭಾರಿ ಕೊಡ್ತಾರಂತ ಬಂದಿದ್ದೇವ್ರಿ ಅಂಗಡಿನ ಮುಚ್ಚಿಬಿಟ್ರ ನಿರಾಶೆ ಆಯ್ತು ನೋಡ್ರಿ ನಿಮ್ಗೂ ನಿರಾಶೆ ಆಯ್ತು ನಮಗೂ ಆಯ್ತು ನೋಡ್ರಿ ಹನೆ ಬರಕ ಹನಿ ಯಾರೋ ಇಲ್ಲಿ ಹಂಬೇಲ್ ಯಾರೋ ಏನು ಅಣ್ಣ ಬಿಟ್ಟೆ ಬಂದಿದ್ರಲ್ಲ ಯಾವ್ದು ಒಯ್ಕೊತಲ್ಬಿಣ್ಣ ಎದಕ್ಕರೆ ಬಂದೆ ಹೇಳು ಅಣ್ಣ ನೀ ಬಿರಿಯಾನಿ ತಿನ್ನಕ್ ಬಂದೇವ್ ಹಾ ಬಿರಿಯಾನಿ ತಿನ್ನಕ ಅಣ್ಣ ಖಾಲಿ ಮಾಡಿ ಬಂದೆ ಚಲೋ ಆಯ್ತು ಅಣ್ಣ ಎಲ್ಲೈತೆ ಹೇಳು ಅಣ್ಣ ಬಿರಿಯಾನಿ ಅಂಗಡಿ ಮುಚ್ಚದಪ್ಪಿ ಅಂಗಡಿ ಮುಚ್ಚೈತೆ ನಾವೊಂದು ವಾರ ಆಯ್ತು ನೋಡ ಊಟ ಮಾಡಿ ಈ ಬಿರಿಯಾನಿ ತಿನ್ಬೇಕಂತ ಆಸೆ ಇಟ್ಕೊಂಡ್ ಬಂದಿದ್ದೆ ಅಣ್ಣ ಅಣ್ಣ ನಾ ಸಾಯ್ತು ನೋಡ ಅಣ್ಣ ನಾ ಸಾಯ್ತು ನೋಡ ಬರೀ ಡವ್ವು ಹುಡ್ಸಿದ್ದೇವ್ರ ಹುಲ್ ಮೈಸಲ್ರಿ ಇದು ಇರ್ಲಿಕ್ಕಂದ್ರೆ ಏನು ನಮ್ ಕಡೆ ಎ ಇರ್ಲಿಕ್ಕೇನೆ ಬಿ ಆಪ್ಷನ್ ಐತಿ ಬರ್ರಿ ಈ ಊರ ಹೆಸರ ಮುತ್ತಿಗೆ ಹತ್ರಿ ಇಲ್ಲಿ ಬರೇ ಮುತ್ಯಗಳು ಅದಾರತ್ತ ಮುತ್ಯಗಳು ಅಂದ್ರೆ ನಮ್ ಸತೀಶಕ್ ಭಾಳ ಇಷ್ಟ ರೀ ಯಾಕಪ್ಪಿ ₹1 2 ಜಾಸ್ತಿ ಕೊಡ್ತಾರ ನಾವು ಬರ್ರಿ ಬಿ ಆಪ್ಷನ್ ಕಡೆ ಹೋಗೋಣ ಬರ್ರಿ 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 ಬರ್ಲಿ ಅಪ್ಪಿ ಅಣ್ಣ ಬಾಡಿಗೆ ಹೋಣ ಹಾ ಬಾಡಿಗೆ ಹೋಣ ಯಾವ ಬಾಡಿಗೆ ಅಣ್ಣ ಗಾಡಿ ಇಟ್ಕೊಂಡು ಬಂದು ಬಾಡಿಗೆ ಒಂದು ವಿಡಿಯೋದಾಗ ಬಂದಿಲ್ಲ ಅಲ್ಲೇ ನೀನೇ ಕೊಡ್ಬೇಕು ಬರ್ರಿ ಇವಾಗ ಆಪ್ಷನ್ ಎ ಇರ್ಲಿಕ್ಕಂದ್ರೆ ಬಿ ಐತಿ ಅಂದ್ರೆ ಒಂದು ಹೋಟೆಲ್ಗೆ ಬಂದೇವಿ ಇಲ್ಲಿ ಬಿರಿಯಾನಿ ಮಸ್ತ್ ಕೊಡ್ತೇನಂತ ಹೇಳ್ಯಾರ
ತಿಂದು ಟೇಸ್ಟ್ ಮಾಡಿ ಏನು ಅನ್ನೋದು ಹೇಳ್ತೇವೆ. ₹40 ರೀ ಬರೀ ರೀ. ಇನ್ನ 2 ತಗೋರಿ, 4 ತಗೋರಿ. ಬರೀ ₹40 ರೀ. ಹಾಂ ಇನ್ನೊಂದು ಯಾವ ತೊಗೊಂಬರಿ. ಆಯ್ತು ರೀ. ಹೆಂಗೈತೆ ಬಿ ಚಲೋ ಐತೆ ಹೆಂಗೈತು ಹೆಂಗೈತು ಹೆಂಗೈತೆ ಅಲ್ಲಾಕತ್ತಿಯಲ್ಲ ತಿನ್ನು ಚಲೋ ಐತಿಲ್ಲ. ₹40 ಪ್ಲೇಟ್ ಅಂತ ಇನ್ನೊಂದು ತರಿಸ್ಕೊಡ್ತೀನಿ ತಿನ್ನಿ. ಹಾಂ ಇನ್ನೊಂದು ತರಿಸ್ಕೊಣ. ಹಾಂ ತಿನ್ನು ಪಡೋಡಿ ತಿನ್ನು. ಅದೇ ಸಾಲಿ ಏ ಹುಡುಗಿ ಎಲ್ಲೈತು ಎಲ್ಲಿ ಇದಕ್ಕ ₹40 ಪ್ಲೇಟ್ ಅಂದಾರಲ್ಲ ಮತ್ತೆ ತುಂಬಿಸ್ಕೊಂಡು ಹೋಗ್ಕಾನವ. ಇನ್ನೊಂದು 2 ಪ್ಲೇಟ್ ತೊಂಬರಿ. ನೋಡ್ರಿ ಊಟ ಮಸ್ತ್ ಆಯ್ತು. ಬಿಲ್ ಕೇಳಂಬರಿ. ಊಟ ಮಸ್ತ್ ಐತ್ರಿ. ಎಷ್ಟು ಐತ್ರಿ ಬಿಲ್? $280 ರೀ. ಎಲ್ಲಿದೆ ಸ್ಕ್ಯಾನರ್? QR ಕೋಡ್ ಇದೆ. ಹಾಂ ಓಕೆ ಮಾಡ್ತೀನಿ ನೋಡ್ರಿ. ಊಟ ಮಸ್ತ್ ಆಯ್ತಲ್ಲ? ಏ ಬೈ ಇಲ್ಲಿ ಊಟ ಮಾಡಿದಿ? ಹಾಂ ರೀ ಇಲ್ಲಿ ಊಟ ಮಾಡಿದಿ? ಹಾಂ ರೀ. ಯಾಕೆ ಏನಿಲ್ಲ. ಏಯ್ ಏನಂದೆ? ಅದು ಯಾವ ಬಿರಿಯಾನಿ ತಿಂದ್ರಿ ನೀವು? ನಾವು ಚಿಕನ್ ಬಿರಿಯಾನಿ ತಿಂದ್ವಿ. ಚಿಕನ್ ಬಿರಿಯಾನಿ ಅಲ್ಲ ಹಣ ಅದು. ಬೊಬ್ಬೋ ಬಿರಿಯಾನಿ ಹಣ ಅದು. ಅದಕ್ಕೆ ಅವ ₹40 ಪ್ಲೇಟ್ ತಗೋರಲ್ಲ ಅಂತಿದ್ದೇನವ. ಹಂಗೇನು ತಿಳ್ಕೊಬೇಡ್ರಿ, ನಾವು ವಿಡಿಯೋ ಸಾಮಾನು ಹಂಗೆ ಮಾಡೀವಿ. ಇಲ್ಲಿ ಚಲೋ ಬಿರಿಯಾನಿ ಸಿಗ್ತದ, ಕೋಳಿ ಬಿರಿಯಾನಿ ಸಿಗ್ತದ, ಚಿಕನ್ ಬಿರಿಯಾನಿ ಸಿಗ್ತದ. ಒಂದು ಪ್ಲೇಟಿಗೆ ₹90 ಹಂಗೆ ಕೊಡ್ತಾರ. ಟೇಸ್ಟ್ ಮಾತ್ರ ಚಲೋ ಐತಿ. ಬಂದು ಕೇಸ್ ವಿಸಿಟ್ ಕೊಡ್ರಿ, ಟೇಸ್ಟ್ ನೋಡ್ರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಯಾವ ಲಾಗ್ ಮಾಡ್ಬೇಕಪ್ಪ ಅಂತಂದು ಕಾಮೆಂಟ್ ಹಾಕ್ರಿ. ಮತ್ತೆ ಸಿಗೋಣತ್ತ ನೆಕ್ಸ್ಟ್ ವಿಡಿಯೋಕ್ಕೆ.